ಹಲೋ ಕಾಟ್ರು ಕೃಷ್ಣ ಏನೋ ನೀನು ಕೃಷ್ಣ ಗಾಡಿನ ಇಲ್ಲಿ ರೋಡಲ್ಲಿ ನಿಲ್ಸ್ಕೊಂಡು ಕನ್ಸ್ ಕಟ್ಕೊಂಡು ನಿಂತ್ಕೋಬಿಟ್ರೆ ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ವೋ? ಸಾರಿ, ಅದು ಹಂಗೆ ಯಾವ್ದೋ ಮೂಡ್ ಗೊತ್ತಾಗಿದೆ. ಜನ ಎಲ್ಲ ನಮ್ಮನೆ ನೋಡ್ತಾ ಇದಾರೆ, ಮೊದಲು ನಡೀಲಿಂದ. ಆಕ್ಚುಲಿ ಒಂದೊಳ್ಳೆ ಕಂಟೆಂಟ್ ಕಣ. ನಾನು ಇದನ್ನ ಯೋಚನೆ ಮಾಡಿದೆ, ನೀನು ಬೇಕಾದ್ರೆ ಯೋಚನೆ ಮಾಡಿ ನೋಡು. ಈ ನಮ್ಮ ಅಣ್ಣ ಮತ್ತೆ ಅದಕ್ಕೆ ವಿಡಿಯೋ ಮಾಡಿಲ್ಲ ಅನ್ಕೋ, ನಾವಿಬ್ರು ಮಾಡೋಣ. ಪ್ರಮೋಷನ್ಗೆ ಪ್ರಮೋಷನ್ನು, ಹಂಗೆ ನಾನು ನೀನು ಸಖತ್ತಾಗಿರೋದ್ ಕಡೆ. ಏನಂತೀಯ? ಕೃಷ್ಣ ಯೋಚನೆ ಮಾಡ್ಬೇಕು, ಓವರ್ ಆಗಿ ಯೋಚನೆ ಮಾಡಬಾರ್ದು. ನಾವೇನೋ ಕಾರಣ ಇಟ್ಕೊಂಡು ಅವ್ರಿಬ್ರು ವಿಡಿಯೋ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಇವನ್ಗೆ ನಾವಿಬ್ರು ಮಾಡ್ಬೇಕಂತೆ. ಅಕ್ಕ ಮನೆ ಸೊಸೆ, ಬಾವ ಆ ಸ್ಟೋರ್ ಓನರ್ ಮಗ, ಅವರಿಬ್ರು ಸೇರ್ಕೊಂಡು ಫ್ಯಾಮಿಲಿ ಜ್ಯುವೆಲ್ರಿ ಪ್ರಮೋಟ್ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಜನ ಅದನ್ನ ನಂಬ್ತಾರೆ. ಅದೇ ನಾವಿಬ್ರು ಮಾಡಿದ್ರೆ ಜನ ಮುಕ್ಕುಗಿತಾರೆ. ಜ್ಯುವೆಲ್ರಿ ಬಗ್ಗೆ ಮಾತಾಡಲ್ಲ, ನಮ್ಮಿಬ್ರು ಬಗ್ಗೆ ಮಾತಾಡ್ತಾರೆ. ಅಷ್ಟಕ್ಕೂ ನಾವಿಬ್ರು ಯಾಕೆ ವಿಡಿಯೋ ಮಾಡ್ಬೇಕು? ಅದ್ರಲ್ಲಿ ಏನ್ ಲಾಜಿಕ್ ಇದೆ? ನಾವಿಬ್ರು ಜೊತೆ ಹೇಗಿದ್ರೆ ಲಾಜಿಕ್ ವರ್ಕ್ ಆಗುತ್ತಾ? ಜೊತೆಗೆ ಅಂದ್ರೆ ಜೊತೆಗೆ ಅಂದ್ರೆ ನಾವಿಬ್ರು ಲವರ್ಸ್ ಆಗಿದ್ರೆ. ನೋಡೋ ಕೊಟ್ರು ಕರೆಕ್ಟಾಗಿ ಕೇಳಿಸ್ಕೊ. ನನ್ನ ನಿನ್ನ ಮಧ್ಯೆ ಈ ಲವ್ ಡವ್ ಎಲ್ಲ ವರ್ಕೌಟ್ ಆಗಕ್ ಸಾಧ್ಯನೇ ಇಲ್ಲ. 0% ಚಾನ್ಸ್ ಅದೆಲ್ಲ ಆಗೋದಿಕ್ಕೆ. ಕಂಡೀಷನ್ ಹಾಕಿದ್ದೀನಿ ತಾನೆ, ನೀನು ಒಪ್ಕೊಂಡಿದ್ಯಾ ತಾನೆ? ಎಲ್ಲ ಮರ್ತೋಗ್ಬಿಟ್ಯಾ? ನೆನಪಿದೆ. ಮತ್ತೆ ಯಾಕೆ ಹುಚ್ಚುಚ್ಚಾಗಿ ಮಾತಾಡೋದು? ಕೆಲವೊಂದು ವಿಷಯಗಳಲ್ಲಿ ಲಾಜಿಕ್ ಹುಡುಕ್ಬಾರ್ದಂತೆ, ಬರೀ ಮ್ಯಾಜಿಕ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಆ ಮ್ಯಾಜಿಕ್ಗೆ ಏನಾರು ಪ್ರಶ್ನೆ ಮಾಡಿದ್ರೆ ಆ ಮ್ಯಾಜಿಕ್ಗೂ ಒಂದು ಅರ್ಥ ಇರಲ್ಲ. ಏನಂತೀಯ? ಅರ್ಥ ಆಗಿಲ್ಲ ಅಂತೀನಿ. ಹಾಳಾಗಿ ಹೋಗ್ಲಿ, ನಾನೇ ವಿನಯ ಹತ್ರ ಹೋಗಿ ಆ ವಿಡಿಯೋ ಬಗ್ಗೆ ಮಾತಾಡ್ತೀನಿ. ಒಳ್ಳೇದು, ಒಳ್ಳೆ ವಿಷಯನೇ, ಆದ್ರೆ ಕರೆಕ್ಟಾಗಿ ಹೇಳು. ಸೂರ್ಯಪ್ರಕಾಶ್ ಸರ್ ಆರ್ಡರ್ ಕೊಟ್ರು, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತೆಲ್ಲ ಡವ್ ಮಾಡ್ಬೇಡ. ಆಯ್ತು, ಹಾಗೆ. ಹಾಗಾದ್ರೆ ಸರಿಯಾಗಿ ಸುಳ್ಬಿಡ್ತೀಯಾ ಅಂತ ಆಯ್ತು. ಇಲ್ಲ ಅಂದ್ರೆ ನೀವು ಈ ತರ ಎಲ್ಲ ಇಷ್ಟು ಈಸಿಯಾಗಿ ಒಪ್ಕೊಳ್ಳಲ್ವಲ್ಲ. ಚೂರು ಪಾರು ಸುಳ್ಳು ದೇಹಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ನೋಡು, ನಿಯತ್ತಾಗಿ ಭಾವನ ಹತ್ರ ಮಾತಾಡಪ್ಪ, ಎಲ್ಲ ಸರಿ ಹೋಗುತ್ತೆ. ಆಯ್ತು, ಈಗ ನಾನು ಮ್ಯಾಜಿಕ್ ಮಾಡ್ಲಾ? ಮೊದ್ಲು ಇಲ್ಲಿಂದ ಹೊರಡೋಣವಾ? ಸರಿ ಬಾ.